ಸರ್ ಅದು ಬಾಗಲಕೋಟೆಯಲ್ಲಿ ನಿನ್ನೆ ಗಲಾಟೆ ಆಗಿರುವಂಥದ್ದು ಹಾಕಿದೆ, ಅದು ನೋಡೋಣ. ನಿನ್ನೆ ಮೊನ್ನೆಯಿಂದ ಅದು ಘಟನೆ ನಡೀತಾ ಇದೆ. ಅಲ್ಲಿ ಸ್ಥಳೀಯ ಪೊಲೀಸರಿದ್ದಾರೆ, ಜಿಲ್ಲಾಧಿಕಾರಿಗಳು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ನಿನ್ನೆ ಕೂಡ ಘಟನೆ ಆಗಿದೆ, ಇವತ್ತು ಬೆಳಿಗ್ಗೆ ಕೂಡ ಘಟನೆ ಕಲ್ಲು ತೂರಾಟ ಅಂತ ಘಟನೆ ಆಗಿದ್ದಾರೆ. ಅಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ ಸರ್, ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡ್ತಾ ಹೋದ್ರೆ ರಾಜ್ಯಗಳಿಗೆ ಆರ್ಥಿಕ ಹೊರೆ ಆಗುತ್ತೆ. ಯಾಕೆ ಚುನಾವಣೆ ಸಮಯದಲ್ಲಿ ಈ ಥರ ಘೋಷಣೆ ಮಾಡ್ತಾರೆ? ಅಲ್ಲ, ಅದಕ್ಕೆಲ್ಲ ಒಟ್ಟಾಗಿ ಅಭಿಪ್ರಾಯ ಮೂಡಬರಬೇಕಲ್ಲ. ಒಬ್ಬರೇ ಮಾಡ್ತಾ ಇಲ್ಲ, ಎಲ್ಲ ರಾಜ್ಯದಲ್ಲಿ ಅದು ಮಾಡ್ತಿದ್ದಾರೆ. ಎಲ್ಲರಿಗೂ ಅದು ಸುಪ್ರೀಂ ಕೋರ್ಟ್ ಅಭಿಪ್ರಾಯನೂ ಹಂಗೆ ಇದೆ. ಎಲ್ಲ ಅಂದ್ರೆ ಯಾವುದೇ ಪಕ್ಷಕ್ಕೆ ನಾವು ಹೇಳಿಲ್ಲ, ಅದು ಎಲ್ಲ ಅದು ಕರೆಕ್ಟ್. ಸೊ ಎಲ್ಲಿವರೆಗೂ ನಡೆಸ್ತೀರಿ ಇದನ್ನ? ಟಿವಿಗಳು ಕೊಟ್ಕೊಂಡು ಕೊಟ್ಕೊಂಡು ಎಲ್ಲಿವರೆಗೂ ನಡೆಸ್ತೀರಿ ಅನ್ನೋ ಪ್ರಶ್ನೆಯನ್ನು ಹೇಳ್ತಿದ್ದಾರೆ. ಕೊಡ್ಬೇಕು. ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಕೂಡಿ ಸಭೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ಅದೇನು ವರ್ಡಿಕ್ಟ್ ಕೊಟ್ಟಿದೆ, ಅದರಲ್ಲಿ ಏನು ಪಾಲಿಸಬೇಕಾದ ಅವಶ್ಯಕತೆ ಇದೆ ರಾಜ್ಯ ಸರ್ಕಾರಗಳಂತ ಅದರಲ್ಲಿ ನೋಡಬೇಕಾಗಿದೆ. ಅದು ಲೀಗಲ್ ಸಮಸ್ಯೆ ಇದೆ, ಲೀಗಲಿ ಚೆಕ್ ಮಾಡಬೇಕು. ಸೊ ನೀವು ಅದು ಒಂದು ಸಾರಿ ಎಲ್ಲ ಮುಖ್ಯಮಂತ್ರಿಗಳು ಕೂಡಬೇಕು. ಅದಕ್ಕೆ ಕೂಡಿದ್ರೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಲಿಕ್ಕೆ, ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ನೀವು ಕೊಟ್ಟ ಹೇಳಿಕೆ ವೈರಲ್ ಆಗಿದೆ. ಬಿಜೆಪಿ ಅವರು ತುಂಬಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ಧೈರ್ಯವಾಗಿ, ನಮ್ಮಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ. ಮತ್ತು ಹಿಂದೆ ಹಿಂದೂ ಮುಂದು ಅಂತೇಳಿದೆ. ಹಿಂದಿಂದ ಯಾರು ಒಪ್ಕೊಳ್ಳೋರು? ಅದು ಪಕ್ಷ ಒಪ್ಕೊಂಡು ಅಂತ ಹೇಳಿಲ್ಲ, ಅಥವಾ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ, ಸಿಸ್ಟಮ್ ಭ್ರಷ್ಟ ಇದೆ ಅಂತೇಳಿದ್ವಿ ನಾವು. ಯಾವುದೇ ಸರ್ಕಾರ ಮಾಡಿದೆ ಅಂತ ನಾವೆಲ್ಲಿ ಹೇಳಿಲ್ಲ. ಸೊ ಸಿಸ್ಟಮ್ ಆಗಿದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಸಿಸ್ಟಮ್ ಅದು ಭ್ರಷ್ಟಾಚಾರ ಇರುತ್ತೆ. ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಲೋಕಾಗ್ತಿದೆ ಅಂತ ಹೇಳಿದ್ದೀನಿ. ಸೊ ಅದರ ಅರ್ಥ ಒಪ್ಕೊಂಡಿರ್ತಲ್ಲ. ಹೌದು, ಮತ್ತು ಇವತ್ತಿಂದ ಒಪ್ಕೊಂಡ್ರೆ ಅವ್ರು ಹಿಂದಿಂದ ಒಪ್ಕೋಬೇಕಾಗತ್ತೆ. ಒಪ್ಕೋತಾರ? ಇಲ್ಲ. ನಾವು ಯಾವುದೇ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ, ಜನರಲ್ಲಾಗಿ ಹೇಳಿದ್ದೀವಿ. ಸಿಸ್ಟಮ್ ಕರಪ್ಟ್ ಅಂತ ಹೇಳಿದ್ವಿ ನಾವು. ಸರ್ಕಾರ ಆರೋಪ ಅಲ್ಲ ಅದು. ಅವರಲ್ಲಿ ಆ ಸಿಸ್ಟಮ್ ಇತ್ತು, ನಮ್ಮಲ್ಲಿ ಕೂಡ ಅದೇ ಇದೆ, ಮುಂದೂ ಕೂಡ ಆ ಸಿಸ್ಟಮೇ ಮುಂದುವರಿದೆ. ಸರ್ಕಾರ ಬದಲಾದರೂ ಕೂಡ ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿದ್ವಿ ನಾವು. ಯಾರು ಒಪ್ಕೊಳ್ಳೋಂಥ ಪ್ರಶ್ನೆ ಇಲ್ಲ, ಯಾರ ಮ್ಯಾಗ ನಾವು ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ. ಇವ್ರು ಯಾರು ಅವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾಡಿದ ಆರೋಪಕ್ಕೆ ಅದು ಉತ್ತರ. ಸೊ ಅದಕ್ಕಷ್ಟೇ ಹೇಳಿದ ಕಡೆ ಅದನ್ನ ಒಪ್ಕೊಳ್ಳೋದು ಬಿಡೋ ಪ್ರಶ್ನೆ ಇಲ್ಲ. ಅದು ಯಾರ ಮ್ಯಾಗ ಸಾಬೀತು ಆಗಿಲ್ಲ, ಯಾರನ್ನು ನಾವು ಬಟ್ ಮಾಡೋಂಥ ಪ್ರಶ್ನೆನೂ ಇಲ್ಲ. ಮಾಡ್ಬೋದಲ್ಲ, ಅಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಚೇಂಬರ್ಗಳನ್ನ ಇಂಡಿವಿಜುವಲ್ ಚೇಂಬರ್ ಮಾಡೋಂಥ ಒಂದು ಕಾನ್ಸೆಪ್ಟ್ ಇದ್ದಾರೆ, ಪ್ರಪೋಸಲ್ ಇದೆ. ಸೊ ಇನ್ನೂ ಅದಕ್ಕೆ ಟೈಮ್ ತೊಗೊಳ್ತಿದ್ದೇವೆ. ಹೌದು, ಅದೇನೋ ಅದನ್ನು ಸುಮಾರು ನೋಡಿದ್ದೀವಿ ನಾವು. ಉತ್ತಮ ಸೌಲಭ್ಯಗಳು ಗ್ರಾಹಕರಿಗೆ, ಅಲ್ಲಿ ಬರುವಂಥ ಕ್ಲೈಂಟ್ಗೆ, ಕಕ್ಷಿದಾರರಿಗೆ, ವಕೀಲರಿಗೆ, ಎಲ್ಲರಿಗೂ ಅನುಕೂಲ. ವಕೀಲರು ನಮಗೆ ಚೇಂಬರ್ ಆದರೆ ಅಷ್ಟೇ ಸಾಲದು, ಕ್ಲೈಂಟು ಕಕ್ಷಿದಾರರಿಗೆ ಕೂಡ ಅಲ್ಲಿ ಅನುಕೂಲ ಆಗಬೇಕು ಅನ್ನೋದು ಪ್ರಯತ್ನ. ಧಾರವಾಡದಲ್ಲಿ